ಕುಡಿದ ನಶೆಯಲ್ಲಿ ತೇಲಾಡಿದ ಯುವಕರು. ಕುಡಿಯೋದು ತಪ್ಪು ಅಂದಿದ್ದಕ್ಕೆ ಕೊಲೆ. ನಗರದಲ್ಲಿ ಹೆಚ್ಚುತ್ತಿದೆ ಕುಡುಕರ ಹಾವಳಿ. ಹೌದು, ಕುಡಿದ ನಶೆಯಲ್ಲಿ ತೇಲಾಡಿದ ಯುವಕರಿಗೆ ಬುದ್ಧಿ ಹೇಳಿದ್ರೆ ಏನಾಗುತ್ತೆ ಅಂತ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ನಶೆಯಲ್ಲಿ ತೇಲಾಡೋರು ಮಾಡೋ ಅವಾಂತರಗಳು ಒಂದಲ್ಲ ಎರಡಲ್ಲ. ಕುಡಿಯೋದು ತಪ್ಪು, ಕುಡಿಬೇಡಿ ಅಂದಿದ್ದಕ್ಕೆ ಸಾಯಿಸೇ ಬಿಟ್ರು ಈ ಪರಮ ನೀಚರು. ಬುದ್ಧಿ ಹೇಳಿದವನ ಪ್ರಾಣವನ್ನೇ ತೆಗೆದ್ರು ಈ ಕುಡುಕರು. ಇದು ರಾಮಚಂದ್ರಪುರದಲ್ಲಿರೋ ದೇವಪ್ಪ ಬಡಾವಣೆ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಚಪ್ಪಲಿ ಒಂದು ಕಡೆ, ಎಣ್ಣೆ ಬಾಟಲ್ ಇನ್ನೊಂದು ಕಡೆ, ರಸ್ತೆಯಲ್ಲಿ ಬಿದ್ದಿರುವ ರಕ್ತದ ಕಲೆಗಳು. ಈ ರಸ್ತೆಯಲ್ಲಿ ನಂದಾ ಹಾಗೂ ಪವನ್ ಕುಮಾರ್ ಎಂಬ ಸ್ನೇಹಿತರು ರಾತ್ರಿ ಕುಡಿಯುತ್ತಾ ಮಜಾ ಮಾಡ್ತಿದ್ರು. ಅದೇ ದಾರಿಯಲ್ಲಿ ಬಂದ ವೆಂಕಟೇಶ್ ಎಂಬ ವ್ಯಕ್ತಿಯು ಆ ಕುಡುಕರಿಗೆ ಬುದ್ಧಿಮಾತು ಹೇಳಿದ್ದಾರೆ. ಇದನ್ನು ಸಹಿಸದ ನಂದಾ ವೆಂಕಟೇಶ್ ಅವರನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಜಗಳ ತೆಗೆದಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಪವನ್ ಕುಮಾರ್ ಚಾಕು ತಂದು ವೆಂಕಟೇಶ್ ಅವರ ಹೊಟ್ಟೆಗೆ ಬಲವಾಗಿ ಚುಚ್ಚಿದ್ದಾನೆ. ನಿನ್ನೆ ನೈಟ್ ವಿದ್ಯಾರಣ್ಯಪುರ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟರ್ ಆಗಿದೆ. ಇನಿಷಿಯಲಿ ಅದು 307 ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳ್ಬಿಟ್ಟು ಕೇಸ್ ರಿಜಿಸ್ಟರ್ ಆಗಿತ್ತು. ಸುಮಾರು 10:30-11 ಗಂಟೆ ಸಮಯದಲ್ಲಿ ಡಿಸೀಸ್ಡ್ ಪರ್ಸನ್ ವೆಂಕಟೇಶ್ ಅಂತ ಹೇಳಿ, ಇವ್ರಿಗೆ 45 ವರ್ಷ ಆಗಿರುತ್ತೆ. ಇವರು ವಾಪಸ್ ಮನೆಗೆ ಹೋಗೋ ಸಮಯದಲ್ಲಿ ಆ ಮನೆ ಏರಿಯಾನಲ್ಲೇ ಇಬ್ಬರು ಜನ ಹುಡುಗರು, ಪವನ್ ಮತ್ತು ನಂದಾ ಅಂತ ಹೇಳ್ಬಿಟ್ಟು ಇವರಿಬ್ಬರು ಅಕ್ಯೂಸ್ ಪರ್ಸನ್ಸ್. ಇವರು ಅಲ್ಲಿ ಒಂದು ಕಡೆ ಅವ್ರದ್ದು ಮನೆ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ. ಆ ವಿಚಾರವಾಗಿ ವೆಂಕಟೇಶ್ ಅವರು ಕೇಳಿದಾಗ ಡಿಸೀಸ್ ಪರ್ಸನ್ನು ಇಲ್ಲಿ ಯಾಕೆ ಓಪನಲ್ಲಿ ಕೂತ್ಕೊಂಡು ಕುಡಿತಾರ ಅಂತ ಹೇಳಿದಾಗ ಅವ್ರ ಇಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ. ಆವಾಗ ಈ ವೆಂಕಟೇಶ್ ಅವರು ಮತ್ತು ಅವ್ರಿಗೆ ಜಗಳ ಆಗಿಬಿಟ್ಟು ಸ್ವಲ್ಪ ಹೊಡೆದಾಟ ಕೂಡ ಆಗುತ್ತೆ. ಆ ಸಮಯದಲ್ಲಿ ಪವನ್ ಅನ್ನೋನು ಅವ್ರ ಮನೆ ಪಕ್ಕದಲ್ಲೇ ಇರುತ್ತೆ. ಅವ್ನ ಮನೆಗೆ ಓಡೋಗ್ಬಿಟ್ಟು ಒಂದು ಚಾಕು ತೊಗೊಂಡು ಬರ್ತಾನೆ ಮತ್ತು ಆ ಚಾಕುನ ಡಿಸೀಸ್ಡ್ ಪರ್ಸನ್ನು ಹೊಟ್ಟೆ ಭಾಗಕ್ಕೆ ಚುಚ್ತಾನೆ. ಅದಾದ ನಂತರ ತಕ್ಷಣ ಡಿಸೀಸ್ ಪರ್ಸನ್ನ ಅಲ್ಲಿ ಲೋಕಲಲ್ಲಿ ಸೇರಿರೋರೆಲ್ಲ ಶಿಫ್ಟ್ ಮಾಡ್ತಾರೆ ಹಾಸ್ಪಿಟಲಲ್ಲಿ. ಸುಮಾರು ಬೆಳಿಗ್ಗೆ 5:30-6 ಗಂಟೆ ಸಮಯದಲ್ಲಿ ಡಿಸೀಸ್ ಪರ್ಸನ್ದು ಡೆತ್ ಆಗುತ್ತೆ. ಆ ಬೇಸಿಸ್ ಮೇಲೆ ನಾವು 307 ಕೇಸ್ ಏನಾಗಿತ್ತು ನಿನ್ನೆ ನೈಟು ಅದನ್ನು 302ಗೆ ಕನ್ವರ್ಟ್ ಮಾಡಿಕೊಂಡು ಈಗ ಮರ್ಡರ್ ಅಂತ ಹೇಳ್ಬಿಟ್ಟು ಅದನ್ನ ಟ್ರೀಟ್ ಮಾಡಿ. ಸ್ಥಳದಲ್ಲೇ ತೀವ್ರ ರಕ್ತಸ್ರಾವವಾಗಿ ವೆಂಕಟೇಶ್ ಅವರನ್ನು ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದರು. ದುರದೃಷ್ಟಕರ, ವೆಂಕಟೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಕೇಸ್ನಲ್ಲಿ ಪವನ್ ಮತ್ತು ನಂದನ್ ಅಂತ ಹೇಳಿಬಿಟ್ಟು ಇಬ್ಬರು ಜನ ಯಾರು ಅಕ್ಯೂಸ್ಡ್ ಇದ್ದಾರೆ, ಇಬ್ಬರದು ಕೂಡ ಅರೆಸ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಬರಲಿದೆ. ಅವರೆಲ್ಲ ಪರಿಚಯ ಇರೋರೇ, ಒಂದೇ ಏರಿಯಾನಲ್ಲಿ ಇರ್ತಾರೆ. ಡಿಸೀಸ್ ಪರ್ಸನ್ ಮಾತ್ರ ಲಾಸ್ಟ್ ಕಳೆದ ಒಂದು 3 ವರ್ಷದಿಂದ ಮೂಲತಃ ಇದೇ ಏರಿಯಾವನು, ಬಟ್ 3 ವರ್ಷದಿಂದ ರಾಜನಕುಂಟೆ ಜಾಗದಲ್ಲಿ ಸ್ವಲ್ಪ ಬೇರೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜನಕುಂಟೆ ಜಾಗದಲ್ಲಿ ಹೋಗೋದು ಬರೋದು ಮಾಡ್ತಾಯಿದ್ರು. ಇಲ್ಲಾಂದರೆ ಎಲ್ಲರೂ ಕೂಡ ಒಂದೇ ಸೇಮ್ ಏರಿಯಾ ಅವರು ಇರ್ತಾರೆ. ಇಲ್ಲ, ಯಾವುದೋ ರೀತಿ ದ್ವೇಷ ಇದುವರೆಗೆ ನಮಗೆ ಕಂಡು ಬಂದಿಲ್ಲ. ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ. ಆ ಟೈಮ್ನಲ್ಲಿ ಆಗಿರೋ ಇಶ್ಯೂಯಿಂದ ಈ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ಗೊತ್ತಾಗ್ತಾ ಇದೆ. ಬಟ್ ಎಲ್ಲರದ್ದು ಕೂಡ ಬ್ಯಾಕ್ಗ್ರೌಂಡ್ ನಾವೀಗ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ದೂರು ದಾಖಲಿಸಿಕೊಂಡ ವಿದ್ಯಾರಣ್ಯಪುರದ ಪೊಲೀಸರು ಅಪರಾಧಿಗಳನ್ನು ಬಂಧಿಸಿ ಜೈಲಿಗೆ ಹಟ್ಟಿದ್ದಾರೆ. ಬುದ್ಧಿಮಾತು ಹೇಳಿದ್ದಕ್ಕೆ ವೆಂಕಟೇಶ್ ಅವರ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ಯುವಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಬೇಕು. ವಿದ್ಯಾರಣ್ಯಪುರದ ಹಲವು ಪ್ರದೇಶಗಳಲ್ಲಿ ರಾತ್ರಿಯ ಸಮಯದಲ್ಲಿ ಕುಡಿಯೋದು, ಪಾರ್ಟಿ ಮಾಡೋದು, ಬೈಕ್ ವೀಲಿಂಗ್ ಮಾಡೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಸಾರ್ವಜನಿಕರು ರಾತ್ರಿ ಸಮಯದಲ್ಲಿ ಓಡಾಡೋಕ್ಕೆ ತೊಂದರೆಯಾಗಿದೆ. ಇನ್ನಾದರೂ ಪೊಲೀಸರು ಇಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ.